Hello, my dear students. Welcome back to my videos. So, today I'm going to tell you a beautiful story. The name of the story is Mother, Tell Us a Story. Yes. So, dear students, today's class we are going to discuss about the story is Mother, Tell Us a Story. The story is about the mother and her children. So let's see what they have given in the book. All of you, please sit along with your 5th standard English textbook, page number 18. Mother, tell us a story. Get started. Write the names of these characters from some famous children's stories. Choose from the box. So here they have given pictures and we have to find out it. So what can you see here? I can see Cinderella, Mowgli, Snow White, Aladdin, Pinocchio and Rapunzel. Who are these characters? Do you know? Yes, these are some characters from famous children's stories. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅಮ್ಮ ನನಗೆ ಕತೆ ಹೇಳು, ಮದರ್ ಟೆಲ್ ಅಸ್ ಅ ಸ್ಟೋರಿ ಅನ್ನೋ ಒಂದು ಬ್ಯೂಟಿಫುಲ್ ಕತೆನ ನಾವಿವತ್ತು ಡಿಸ್ಕಸ್ ಮಾಡೋಣ. ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಕೆಲವೊಂದು ಪಿಕ್ಚರ್ಸ್ನ ಕೊಟ್ಟಿದ್ದಾರೆ. ಪಿಕ್ಚರ್ಸ್ ಕೊಟ್ಟು ಇವ್ರು ಯಾರ್ಯಾರು ಅಂತ ನೀವೇ ಕಂಡು ಹಿಡಿಬೇಕು ಅಂತ ಕೊಟ್ಟಿದ್ದಾರೆ. ಇವರೆಲ್ಲ ಯಾರು? ಮಕ್ಕಳ ಕತೆ ಇರುತ್ತಲ್ಲ, ಫೇಮಸ್ ಆಗಿರೋ ಮಕ್ಕಳ ಕಥೆಯಲ್ಲಿ ಬರುವಂಥ ಮುಖ್ಯವಾದ ಪಾತ್ರಗಳು ಇವರೆಲ್ಲ. ಯಾರ್ಯಾರವರು? ಸಿಂಡ್ರೆಲಾ, ಮೋಗ್ಲಿ, ಸ್ನೋ ವೈಟ್, ಅಲಾದಿನ್, ಪಿನಾಚು ಆ್ಯಂಡ್ ರೆಪುನ್ಝೆಲ್. ಓಕೆ, ಸೊ ಇವರೆಲ್ಲ ಮೇನ್ ಕ್ಯಾರೆಕ್ಟರ್ಸ್. ಚಿಲ್ಡ್ರನ್ ಸ್ಟೋರಿಲಿ ಇವರೆಲ್ಲ ಮೇನ್ ಕ್ಯಾರೆಕ್ಟರ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. So in this way we are going to begin our session on Mother, Tell Us a Story. So let's begin. First I will read the lesson. Listen carefully. Storytelling goes back to ancient times, long before writing was invented. But where do stories come from? Different cultures explain the origin of stories differently. This popular folk tale from Africa describes how a woman found stories for her children. ಸೊ ಇದು ಕತೆ ಯಾವುದ್ರ ಮೇಲೆ ಬರುತ್ತೆ ಅಂತಂದರೆ, ಆಫ್ರಿಕಾದಲ್ಲಿರೋ ಒಂದು ಹೆಣ್ಮಗಳು, ಆಫ್ರಿಕಾದಲ್ಲಿ ಇರ್ತಾಳಂತೆ ಹೆಣ್ಮಗಳು. ಆಫ್ರಿಕಾದಲ್ಲಿರೋ ಆ ಹೆಣ್ಮಗಳ ಬಗ್ಗೆ ಇದು ಕತೆ ಇರೋದು. ಇದು ಫೋಕ್ ಕತೆ, ಅಂದರೆ ಜನಪದ ಟೈಪ್ ಕತೆ. ಅಂದರೆ ಯಾವ ಥರ ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಕತೆಗಳನ್ನ ಕೇಳ್ತಿದ್ವಿ ಅಲ್ವಾ. ನಮಗೆ ಹಿರಿಯರೆಲ್ಲರೂ ನಮಗೆ ಕತೆ ಹೇಳ್ತಿದ್ರು. ಇವಾಗ ನಿಮ್ಮ ಅಜ್ಜ ಅಜ್ಜಿ ಯಾರಾದರೂ ನಿಮಗೆ ಕತೆ ಹೇಳ್ತಾರಲ್ಲ. ಇವಾಗೆಲ್ಲ ಕತೆ ಹೇಳೋದೇ ಕಡಿಮೆ, ನೀವೆಲ್ಲ ಮೊಬೈಲ್ ಹಿಡ್ಕೊಂಡೇ ಕೂತ್ಕೊಂಡಿರ್ತೀರ ಇವಾಗ. ಸೊ ಆವಾಗಿನ ಕಾಲದಲ್ಲಿ ಏನಾಗ್ತಿತ್ತು, ಅಜ್ಜ ಅಜ್ಜಿ ಹೀಗೆ ಎಲ್ಲರೂ ಕತೆಗಳನ್ನ ನಮಗೆ ಹೇಳ್ತಾಯಿದ್ರು, ಇಂಟ್ರೆಸ್ಟಿಂಗ್ ಕತೆಗಳನ್ನ ಹೇಳ್ತಾಯಿದ್ರು. ಆವಾಗ ಇನ್ನೂ ಕತೆಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ, ಬರೀ ಕೇಳೋದಷ್ಟೇ ಇತ್ತು. ಸೊ ಇದು ಆಫ್ರಿಕಾದಲ್ಲಿರೋ ಒಂದು ಹೆಣ್ಮಗಳು. ಆಫ್ರಿಕಾದಲ್ಲಿ ನಮಗೆ ಯಾವ್ಯಾವ ರೀತಿ ಕಲ್ಚರ್ ಇತ್ತು, ಅಲ್ಲಿರೋ ಸಂಪ್ರದಾಯ ಹೇಗಿತ್ತು, ಪದ್ಧತಿಗಳು ಹೇಗಿದ್ವು, ಅವರು ಯಾವ ಥರ ಉಡುಪುಗಳನ್ನ ಧರಿಸ್ತಿದ್ರು, ಯಾವ ಥರ ಇದ್ದರು, ಅವರ ಲೈಫ್ ಸ್ಟೈಲ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಕತೆನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ಸ್ ಬಿಗಿನ್ ದ ಸೆಕ್ಷನ್ 1. Mother, tell us a story. Manza's children said when they sat around the fire at night. Manza couldn't think of a story, however hard she thought. ಇಲ್ಲಿ ಏನಾಗುತ್ತೆ ಅಂತಂದರೆ, ಮಾಂಜಾ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಇಲ್ಲಿ ಮಾಂಜಾ ಅನ್ನೋದು ಮೇನ್ ಕ್ಯಾರೆಕ್ಟರ್. ಮಾಂಜಾ ಅಂದರೆ ಯಾರು? ಮದರ್. ಇಲ್ಲಿ ಕತೆ ಯಾರು ಹೇಳ್ತಿದ್ದಾರೆ ಮಕ್ಕಳಿಗೆ? ಅವಳ ಮಕ್ಕಳಿಗೆ ಯಾರು ಹೇಳ್ತಿದ್ದಾರೆ?
ಮಾಂಜಾ ಅನ್ನೋಳು ಅವಳ ಮಕ್ಕಳಿಗೆ ಕಥೆನ ಹೇಳಬೇಕು ಇಲ್ಲಿ. ಮಾಂಜಾ ಅನ್ನೋಳು ಮದರ್ನ ಹೆಸರು, ತಾಯಿಯ ಹೆಸರು. ಅವಳು ಮಾಂಜಾ ಅನ್ನೋಳು ತನ್ನ ಮಕ್ಕಳಿಗೆ ಕತೆ ಹೇಳಬೇಕು ಅಂತ ಅಂದ್ಕೊಂಡಿರ್ತಾಳಂತೆ. ಅವ್ರ ಮಕ್ಕಳು ಕೇಳ್ತಾರಂತೆ, ಅಮ್ಮ ಕತೆ ಹೇಳಮ್ಮ ಅಂತ ಕೇಳ್ತಾರಂತೆ. ಆವಾಗ ಅವಳು ಸಡನ್ನಾಗಿ ಅವಳ ತಲೆಯಲ್ಲಿ ಯಾವ ಕಥೆನೂ ಬರೋದೇ ಇಲ್ಲಂತೆ. ಯಾವ ಕತೆ ಹೇಳಲಿ ನಾನು ಇವ್ರಿಗೆ, ಏನು ಮಾಡಿದರೂ ನನಗೆ ಗೊತ್ತೇ ಆಗ್ತಿಲ್ಲಲ್ಲ, ನನಗೆ ಯಾವ ಕತೆಗಳು ಗೊತ್ತಿಲ್ಲ, ಹೇಗೆ ಹೇಳಿ ಇವ್ರಿಗೆ ಕತೆನ ಅಂತ ಹೇಳಿ ಅವಳು ಥಿಂಕ್ ಮಾಡ್ತಿರ್ತಾಳಂತೆ. ಅವ್ರ ಹಳ್ಳೀಲಿ ಅವಳಿಗೆ ಜಾಸ್ತಿ ಯಾರಿಗೂ ಕತೆ ಹೇಳೋಕ್ಕೆ ಬರ್ತಾ ಇರಲ್ಲಂತೆ. ಸೊ ನೆಕ್ಸ್ಟ್, ದ ವಿಲೇಜ್ ವೇರ್ ದೀಸ್ ಸ್ಟೋರಿ ಸೀಕಿಂಗ್ ಚಿಲ್ಡ್ರನ್ ಲಿವ್ಡ್ ವಾಸ್ ಇನ್ ಝುಲುಲ್ಯಾಂಡ್ ಇನ್ ಆಫ್ರಿಕಾ. ಪೀಪಲ್ ಹಂಟೆಡ್ ಫಾರ್ ಮೀಟ್ ಆರ್ ಟಿಲ್ಡ್ ದ ಲ್ಯಾಂಡ್ ಇನ್ ದ ವಿಲೇಜ್. ಅಂದರೆ ಇವರೆಲ್ಲ ಅಮ್ಮ ಮಕ್ಕಳು ಎಲ್ಲ ಎಲ್ಲಿ ವಾಸವಾಗಿದ್ರಂತೆ? ಝುಲುಲ್ಯಾಂಡ್ ಎಲ್ಲಿ ಬರುತ್ತೆ? ಆಫ್ರಿಕಾ ಅಲ್ಲಿ ಬರುತ್ತೆ. ಆಫ್ರಿಕಾ ಹತ್ರ ಇರೋ ಝುಲುಲ್ಯಾಂಡ್ ಅನ್ನೋ ಪ್ಲೇಸಲ್ಲಿ ಇವರು ವಾಸವಾಗಿದ್ದರಂತೆ. ಇವರು ಅಲ್ಲಿ ಜೀವನ ಮಾಡ್ತಾಯಿದ್ರಂತೆ, ಝುಲುಲ್ಯಾಂಡ್ ಅನ್ನೋ ಪ್ರದೇಶದಲ್ಲಿ. ಸೊ ಇವರು ತಮ್ಮ ಜೀವನಕ್ಕಾಗಿ ಏನು ಮಾಡ್ಕೊಂಡಿದ್ರಂತೆ? ಪೀಪಲ್ ಹಂಟೆಡ್ ಫಾರ್ ಮೀಟ್ ಆರ್ ಟಿಲ್ಡ್ ದ ಲ್ಯಾಂಡ್ ಅಂದರೆ ಏನು ಮಾಡ್ತಿದ್ರಂತೆ? ಇವರು ಪ್ರಾಣಿಗಳನ್ನ ಬೇಟೆಯಾಡ್ತಿದ್ರಂತೆ. ಮೀನು ಹಿಡಿಯೋದು, ಪ್ರಾಣಿಗಳನ್ನ ಬೇಟೆಯಾಡೋದು, ಈ ಥರ ಮೀನುಗಳನ್ನ ಹಿಡಿದು ಅದರ ಮಾಂಸಕ್ಕಾಗಿ ತಿನ್ನೋಕ್ಕೆ ಮೀನು ಹಿಡಿಯೋದು, ಮತ್ತು ಊಟಕ್ಕೆ ಮತ್ತೇನು ಮಾಡ್ತಿದ್ರಂತೆ? ಟಿಲ್ಡ್ ದ ಲ್ಯಾಂಡ್ ಇನ್ ದ ವಿಲೇಜ್. ಟಿಲ್ಡ್ ದ ಲ್ಯಾಂಡ್ ಅಂತಂದರೆ ಇಲ್ಲಿ ಪ್ರಿಪೇರ್ಡ್ ದ ಲ್ಯಾಂಡ್ ಟು ಗ್ರೋ ಕ್ರಾಪ್ಸ್ ಅಂದರೆ ಭೂಮಿನ ಇದು ಮಾಡ್ತಿದ್ರು, ಸಿದ್ಧತೆ ಮಾಡ್ಕೋತಿದ್ರಂತೆ. ಎಲ್ಲ ನೀವು ರೈತರು ಮಾಡ್ತಾರಲ್ಲ ಆ ಥರ ಭೂಮಿನ ಉಳುಮೆ ಮಾಡಿ ಅದರಲ್ಲಿ ಬೆಳೆಗಳನ್ನ ಬೆಳೆಯೋಕ್ಕೆ ರೆಡಿ ಮಾಡ್ತಾಯಿದ್ರಂತೆ. ಭೂಮಿನ ಸಮತಲವಾಗಿ ಮಾಡ್ತಾಯಿದ್ರಂತೆ. Village. Sometimes they fished or caught crabs. The villagers, who were clever with their hands, wove baskets and made wooden carvings. The cleverest of them was Zenzala, Manza's husband. He carved birds, trees, plants, flowers, and animals. So here, sometimes they fished out or caught crabs. ಅಂದರೆ ಅವ್ರು ಏನು ಮಾಡ್ತಿದ್ರಂತೆ, ಒಂದೊಂದು ಸರಿ ಊಟಕ್ಕೆ ಮೀನುಗಳನ್ನ ಹಿಡ್ಕೊಂಬರ್ತಾಯಿದ್ರಂತೆ, ಮೀನುಗಳನ್ನ ಹಿಡಿತಿದ್ರಂತೆ. ಹಾಗೆ ಏಡಿಗಳು, ಕಾರ್ಬ್ಸ್ ಅಂದ್ರೇನು ಏಡಿ, ಅವೆಲ್ಲ ಸೀ ಫುಡ್ ಅಂತಾರಲ್ಲ ಆ ಥರ ಸಮುದ್ರದಲ್ಲಿ ಸಿಗೋ ಸಣ್ಣ ಸಣ್ಣ ಸೀ ಫುಡ್ಡನ್ನ ಅವರು ತಿಂತಾಯಿದ್ರಂತೆ ಊಟಕ್ಕಾಗಿ. ಸೊ ದ ವಿಲೇಜರ್ಸ್ ಹೂ ವೇರ್ ಕ್ಲೆವರ್ ವಿತ್ ದೇರ್ ಹ್ಯಾಂಡ್ಸ್ ಬಾಸ್ಕೆಟ್ಸ್ ಆ್ಯಂಡ್ ಮೇಡ್ ವುಡನ್ ಕಾರ್ವಿಂಗ್ಸ್. ಅಂದರೆ ಇಲ್ಲಿ ಏನಾಗುತ್ತೆ, ಅವ್ರ ಹಳ್ಳೀಲಿ ಕೆಲವೊಂದು ಜನ ತುಂಬ ಶಾಣೆ ಇದ್ರಂತೆ. ಅವ್ರು ಏನು ಮಾಡ್ತಿದ್ರಂತೆ, ಬಿಸ್ನೆಸ್ ಅಂದರೆ ತಮ್ಮ ಜೀವನಕ್ಕಾಗಿ ಏನು ಮಾಡ್ಕೊಂಡಿದ್ರಂತೆ, ಅವರು ಬುಟ್ಟಿಗಳನ್ನ ಹೆಣಿತಾ ಇದ್ರಂತೆ. ಬಿದಿರಿನ ಬುಟ್ಟಿ ಅಂತಾರಲ್ಲ, ನೀವು ನೋಡಿದಿರಲ್ಲ ಬಿದಿರಿನ ಬುಟ್ಟಿ ಹೇಗಿರುತ್ತೆ ಅಂತ, ಹಾಗೆ ಇವರು ಬಿದಿರಿನ ಬುಟ್ಟಿ ಹೆಣಿತಾ ಇದ್ರಂತೆ. ಅದರಲ್ಲೊಬ್ಬ ತುಂಬ ಶಾಣೆ ಇದ್ದಂತೆ. ಯಾರವನು? ಝೆನ್ಝೆಲೆ. ಅವನು ಯಾರವನು? ಮಾಂಜಾಸ್ ಅಂದರೆ ಅವಳ ಮದರ್ ಇದ್ದಾಳಲ್ಲ, ಸ್ಟೋರಿ ಹೇಳ್ತಿರ್ತಾಳಲ್ಲ, ಅವಳ ಗಂಡ ಇವನು ಝೆನ್ಝೆಲೆ. ಇವನು ತುಂಬ ಶಾರ್ಪ್ ಇದ್ದಂತೆ, ತುಂಬ ಜಾಣ ಇದ್ದಂತೆ. ಇವನೇನು ಮಾಡ್ತಿದ್ದಂತೆ? ಈ ಕಾರ್ವ್ಡ್ ಬರ್ಡ್ಸ್, ಟ್ರೀಸ್, ಪ್ಲ್ಯಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಆ್ಯಂಡ್ ಆ್ಯನಿಮಲ್ಸ್. ಇವನೇನು ಮಾಡ್ತಿದ್ದಂತೆ, ಕಟ್ಟಿಗೆನ ತುಂಡು ಮಾಡಿ ಅದರ ಪ್ರಾಣಿಗಳು, ಪಕ್ಷಿಗಳು, ಆಮೇಲೆ ಫ್ಲವರ್ಸು, ಆ್ಯನಿಮಲ್ಸು ಇವ್ರದ್ದೆಲ್ಲ ಶೇಪ್ ಕೊಡ್ತಾ ಇದ್ದಂತೆ. ಅದು ಒಂದು ಆರ್ಟ್ ಅಲ್ವಾ. ಹಾಗೆ ಇವನು ಅದು ಕಟ್ಟಿಗೆಯಲ್ಲಿ ಆ ಥರ ಎಲ್ಲ ಶೇಪ್ ಮಾಡಿ ಮಾರ್ತಿದ್ದಂತೆ. ನೀವೆಲ್ಲ ನೋಡ್ತಿರಲ್ಲ ವುಡನ್ ಆರ್ಟ್ ಅಂತ, ನಾವು ಇದರಲ್ಲಿ ಮರದ ಕಟ್ಟಿಗೆ ಪೀಸಲ್ಲಿ ನಾವು ಆರ್ಟ್ಗಳನ್ನ ಮಾಡ್ತೀವಲ್ವ, ಆ ಥರ ಇವನು ಕಟ್ಟಿಗೆಯಲ್ಲಿ ಏನೇನು ಮಾಡ್ತಿದ್ದಂತೆ, ಬರ್ಡ್ಸು, ಟ್ರೀಸ್, ಪ್ಲ್ಯಾಂಟ್ಸ್, ಫ್ಲವರ್ಸ್ ಆ್ಯಂಡ್ ಆ್ಯನಿಮಲ್ಸ್ದು ಆಕಾರ ಕೊಡ್ತಿದ್ದಂತೆ. ಅದಕ್ಕೆಲ್ಲ ಒಂದು ಇದು ಮಾಡ್ತಿದ್ದಂತೆ, ಆರ್ಟ್ ಮಾಡ್ತಿದ್ದಂತೆ ಅವಕ್ಕೆಲ್ಲ. ಸೊ ಹವೆವರ್ ಹಿ ನ್ಯೂಸ್ ನೋ ಸ್ಟೋರೀಸ್. ಅವನಿಗೂ ಕೂಡ ಯಾವುದು ಕತೆ ಗೊತ್ತಿರಲಿಲ್ಲಂತೆ. ಒನ್ ಡೇ Zenzele told Manza, "Go, look for stories. I will look after our home and children."
ಅವನೇನು ಹೇಳ್ತಾನಂತೆ, ಹುಡುಕ್ ಹೋಗು, ನೀನು ಕತೆಗಳನ್ನ ನೋಡಿ ಹೋಗು, ನಾನು ಆಮೇಲೆ ಮನೆಗೆ ಬಂದಿದ ಮೇಲೆ ನೋಡ್ತೀನಿ. ನೀನು ಫಸ್ಟು ಕತೆಗಳನ್ನ ಹುಡ್ಕೊತ ಹೋಗು, ಪಾಪ ಮಕ್ಕಳಿಗೆ ಹೇಳ್ಬೇಕಲ್ವಾ, ನೀನು ನೋಡಿ ಹೋಗು, ಕತೆಗಳನ್ನ ಹುಡ್ಕೊಂಡು ಬಾ, ನಾನು ಆಮೇಲೆ ಬರ್ತೀನಿ ಅಂತಂದು ಹೇಳ್ತಾನಂತೆ. ಯಾರು? ಝಂಜಿಲೆ ಯಾರು? ಮಾಂಜಾಸ್ ಹಸ್ಬೆಂಡ್. ಸೊ Manza thought it was a very good idea. She packed some food and kissed her children with her basket on her head and the colorful beads on her dress swaying. Manza set out to look for stories. ಅವಳೇನು ಮಾಡ್ತಾಳಂತೆ, ರೆಡಿ ಆಗ್ತಾಳಂತೆ ಕತೆಗಳನ್ನ ಹುಡ್ಕೊಂಡು ಹೋಗೋಕ್ಕೆ. ಅವಳು ಮಾಂಜಾ ಏನು ಮಾಡ್ತಾಳಂತೆ, ರೆಡಿ ಆಗ್ತಾಳಂತೆ. ಹೇಗೆ ರೆಡಿ ಆಗಿದ್ಲಂತೆ ಅವಳು? ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್. ಆವಾಗಿನ ಕಾಲದಲ್ಲೆಲ್ಲ ಹಾಕ್ತಿರ್ತಾರಲ್ಲ ಡ್ರೆಸ್ಸು, ಸೊ ಈ ಥರ ಡ್ರೆಸ್ ಹಾಕ್ಕೊಂಡು ಇವೆಲ್ಲ ನೋಡಿ, ಅವಳ ಡ್ರೆಸ್ ಮೇಲೆಲ್ಲ ಹೇಗೆ ಡಿಸೈನ್ಸ್ ಇದೆ, ಬಳೆಗಳು ಯಾವ ಥರ ಇದೆ, ಬುಟ್ಟಿ ಹೆಂಗೆ ಹೊತ್ಕೊಂಡಿದ್ದಾಳೆ ಅವಳು. ಸೊ ಅವಳ ನೆಕ್ಲೆಸ್ಸು, ಡ್ರೆಸ್ ಶೇಪು ಯಾವ ಥರ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ ಪಿಕ್ಚರಲ್ಲಿ. ಸೊ ಇವಳು ಈ ಥರ ಎಲ್ಲ ರೆಡಿಯಾಗಿ ಊಟಕ್ಕೆ ತೊಗೊಂಡು ಏನು ಮಾಡ್ತಾಳಂತೆ, ತಲೆ ಮೇಲೆ ಬುಟ್ಟಿನ ಹೊತ್ಕೊಂಡು ಏನು ಮಾಡ್ತಾಳೆ, ಪೂರ್ತಿ ರೆಡಿಯಾಗಿ ಕತೆಗಳನ್ನ ಹುಡ್ಕೊಂಡು ಹೋಗೋಕ್ಕೆ ಮಾಂಜಾ ಹೋಗ್ತಾಳಂತೆ. ಅ ಹೇರ್ ಲುಕ್ಡ್ ಅಟ್ ಹರ್ ಕ್ಯೂರಿಯಸ್ಲಿ. ಮಾಂಜಾ ನ್ಯೂ ದ್ಯಾಟ್ ದ ಹೇರ್ ವಾಸ್ ಅ tricky fellow, but she decided to ask him if he knew any stories. You never know who can be of help. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನೆಕ್ಸ್ಟ್ ಅವಳು ಕತೆಗಳನ್ನ ಹುಡ್ಕೊತ ಹೊರಗೆ ಬರ್ತಾಳಂತೆ. ಆವಾಗ ಏನಾಗುತ್ತೆ, ಅವಳು ಹೇರ್ ಅಂದ್ರೇನು, ಮೊಲ. ಅವಳಿಗೆ ಒಂದು ಮೊಲ ಕಾಣುತ್ತಂತೆ. ಅವಳಿಗೆ ಗೊತ್ತಿರತ್ತಂತೆ, ಮೊಲ ಇದು ತುಂಬ ಶಾಣೆ ಇದೆ, ಇದು ಹೆಂಗೆ ಬೇಕಾದ್ರೂ ಮನುಷ್ಯರನ್ನ ಟ್ರಿಕ್ಸ್ ಯೂಸ್ ಮಾಡಿ ಮೋಸ ಮಾಡುತ್ತೆ, ಇದು ಭಾಳ ಶಾರ್ಪ್ ಇದೆ, ಇದು ಆ್ಯನಿಮಲ್ ಅಂತ ಅವಳಿಗೆ ಗೊತ್ತಿರತ್ತಂತೆ. ಆದರೂ ಕೂಡ ಇದ್ರೂ ಇರ್ಬೋದು, ನನಗೆ ಹೆಲ್ಪ್ ಆಗ್ಬೋದು ಇವನಿಂದ, ತಡಿ ಇವನ್ನಾದರೂ ಕೇಳೋಣ, ಯಾವ್ದಾದ್ರು ಕತೆ ಗೊತ್ತಾ ಇವನಿಗೆ ಅಂತ ಕೇಳೋಣ ಅಂತ ಹೇಳಿ ಅವನ ಹತ್ರ ಹೋಗಿ ಕೇಳ್ತಾಳಂತೆ. ಏನಂತ ಕೇಳ್ತಾಳಂತೆ? ಓ ಕ್ಲೇವರ್ ಹೇರ್, she said in a flattering tone. Do you know any stories? My children want to hear stories every evening. Stories? The hare said. I know millions, but I have more important things to do. So saying, he bounded off. Manza knew he was lying. He had no stories. He was a real trickster. ಸೊ ಮಾಂಜಾ ಏನು ಮಾಡ್ತಾಳಂತೆ, ಆ ಮೊಲದ ಹತ್ರ ಬಂದು ಕೇಳ್ತಾಳಂತೆ, ಓ ಜಾಣ ಮೊಲವೇ, ನಿನಗೆ ಯಾವ್ದಾದ್ರು ಕತೆ ಗೊತ್ತಿದೆನಾ? ನಿನಗೆ ಯಾವ್ದಾದ್ರು ಕತೆ ಗೊತ್ತಿದ್ದರೆ ನನಗೆ ಹೇಳು, ನಾನು ನನ್ನ ಮಕ್ಕಳಿಗೆ ಹೇಳಬೇಕು. ನನ್ನ ಮಕ್ಕಳು ಸಂಜೆ ಆಗತ್ಲೆ ಕತೆ ಹೇಳು ಅಂತ ಕೇಳ್ತಾರೆ, ನನಗೆ ಯಾವ ಕತೆನೂ ಗೊತ್ತಿಲ್ಲ, ಪ್ಲೀಸ್ ನೀನಾದರೂ ನಿನಗೆ ಗೊತ್ತಿದ್ದರೆ ಯಾವ್ದಾದ್ರು ಕತೆ ಹೇಳು ಅಂತ ಕೇಳ್ತಾಳಂತೆ. ಆವಾಗ ಮೊಲ ಏನು ಹೇಳತ್ತಂತೆ, ಹೌದು, ನನಗೆ ಸಾಕಷ್ಟು ಕತೆಗಳು ಗೊತ್ತಿದ್ದವು, ಕೋಟಿಗಟ್ಟಲೆ ಕತೆಗಳು ನನಗೆ ಗೊತ್ತಿದ್ದವು, ಆದರೆ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಮಾಡೋಕ್ಕೆ, ಅದಕ್ಕೆ ನಾನು ಏನು ಹೇಳಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿ ಒಂದ್ರ ಮೇಲೊಂದು ಕಾರಣ ಕೊಡ್ತಾ ಹೋಗುತ್ತಂತೆ. ಬೌಂಡೆಡ್ ಆಫ್ ಅಂದ್ರೇನು? ಹಿಯರ್ ರ್ಯಾನ್ ಆಫ್ ವಿತ್ ಅ ಲೀಪಿಂಗ್ ಸ್ಟ್ರೈಡ್ಸ್. ಅಂದರೆ ಏನೇನೋ ಹೀಗೆ ರೀಸನ್ ಹೇಳ್ತಾ ನಂಗೆ ಆಗಲ್ಲ, ನನಗೆ ಕೆಲಸ ಇದೆ, ಅದು ಇದೆ, ಇದು ಇದೆ, ನಂಗೆ ಗೊತ್ತು, ಆದರೆ ನಾನು ಹೇಳಲ್ಲ, ನಂಗೆ ಬೇರೆ ಕೆಲಸ ಇದೆ, ನೀನು ಬೇರೆ ಕಡೆ ಹೋಗು, ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಂತೆ. ಆವಾಗ ಮಾಂಜಾ ಏನು ಹೇಳ್ತಾಳೆ, ಮಾಂಜಾ ನ್ಯೂ ಹಿ ವಾಸ್ ಲೈಯಿಂಗ್. ಹಿ ಹ್ಯಾಡ್ ನೋ ಸ್ಟೋರೀಸ್. ಹಿ ವಾಸ್ ಅ ರಿಯಲ್ ಟ್ರಿಕ್ಸ್ಟರ್. ಅವಳಿಗೆ ಗೊತ್ತಾಗುತ್ತಂತೆ, ಇವನು ಸುಳ್ಳು ಹೇಳ್ತಾ ಇದ್ದಾನೆ, ಕಳ್ಳ, ಇವನಿಗೆ ಯಾವ ಕಥೆನೂ ಗೊತ್ತಿಲ್ಲ, ಆದರೂ ಇವನು ತನಗೆ ಗೊತ್ತು ಕತೆ ಅಂತ ರೀಲ್ ಬಿಡ್ತಾ ಇದ್ದಾನೆ, ಇವನು ರೀಲ್ ಮಾಸ್ಟರ್ ಅಂತ ಅವಳಿಗೆ ಗೊತ್ತಿರತ್ತಂತೆ. ಹಾಗಂತಾಳಂತೆ ಅವಳು. ಟ್ರಿಕ್ಸ್ಟರ್ ಅಂದರೆ ಸಮ್ಮನ್ ಹೂ ಪ್ಲೇಸ್ ಟ್ರಿಕ್ಸ್ ಆನ್ ಪೀಪಲ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಹಾಗೆ ಹೇಳ್ತಾನಂತೆ, ಅವಳಿಗೆ ಗೊತ್ತಾಗತ್ತಂತೆ ಮೊಲ ಈ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು
ಏನು ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತ ಅವಳು ಅನ್ಕೋತಾಳಂತೆ. ದೆನ್ ಮಾಂಜಾ ಮೆಟ್ ಫೆನಿ ದ baboon. Baboon. She was playing with her babies. Fenny, she called, Do you tell your kids stories? What are stories? Asked Fenny. Here baboons means ಆಫ್ರಿಕಾ ಅಲ್ಲಿ ಬರೋ ಒಂದು ಪ್ರಾಣಿ. ಇದು ನಾವು ಮಂಕಿ ಅಂತೀವಲ್ಲ ಇಂಡಿಯನ್ಸು, ಅಲ್ಲಿ ಆಫ್ರಿಕಾಲಿ ಯಾವ ಥರ ಇರುತ್ತೆ ಅಂದರೆ ಮಂಕಿ ಇರುತ್ತಂತೆ, ಅದಕ್ಕೆ ಬ್ಯಾಬೂನ್ ಅಂತಾರೆ. ಅದಕ್ಕೆ ಉದ್ದವಾದ ಮುಖ ಇರುತ್ತೆ, ಅದು ನಾಯಿ ಥರ ಮುಖ ಇರುತ್ತೆ, ಬಟ್ ಆ್ಯಕ್ಚುಲಿ ಅದು ಮಂಕಿ. ಆ ಸೈಡಲ್ಲೆಲ್ಲ, ಆಫ್ರಿಕಾ ಸೈಡಲ್ಲೆಲ್ಲ ಆ ಥರ ಪ್ರಾಣಿಗಳು ನಮಗೆ ಕಾಣಿಸ್ತವೆ. ಸೊ ವಾಟ್ ಸ್ಟೋರೀಸ್? ಆಸ್ಕ್ಡ್ ಫೆನ್ನಿ. ಐ ಆಮ್ ಬ್ಯುಸಿ ಕೀಪಿಂಗ್ ಮೈ ಬೇಬೀಸ್ ಫೆಡ್ ಆ್ಯಂಡ್ ವಾರ್ಮ್. ಐ ಹ್ಯಾವ್ ನೋ ಟೈಮ್ ಫಾರ್ ಎನಿಥಿಂಗ್ ಎಲ್ಸ್. ನೆಕ್ಸ್ಟು ಮೊಲದನ್ನ ಬಿಟ್ಟು ಮಾಂಜಾ ಏನು ಮಾಡ್ತಾಳಂತೆ, ಮುಂದಕ್ಕೆ ಬರತ್ಲೆ ಏನಾಗುತ್ತೆ ಅಂತೆ, ಅವಳಿಗೆ ಒಂದು ಮಂಕಿ ಸಿಗತ್ತಂತೆ, ಬ್ಯಾಬೂನ್. ಅದನ್ನು ಕೇಳ್ತಾಳಂತೆ, ಹೇ ಬ್ಯಾಬೂನ್, ನಿನಗೆ ಕತೆಗಳು ಗೊತ್ತಾ? ಕತೆಗಳನ್ನ ಹೇಳ್ತೀಯಾ? ನಿನಗೆ ಗೊತ್ತಿದ್ರೆ ಯಾವ್ದಾದ್ರು ನಾನು ನನ್ನ ಮಕ್ಕಳಿಗೆ ಹೇಳಬೇಕು ಅಂತ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಹೇಳ್ತಾಳಂತೆ. ಆವಾಗ ಮಂಕಿ ಏನು ಹೇಳುತ್ತೆ ಅಂತಂದರೆ, ಮಾಂಜಾ ಏನು ಕೇಳ್ತಾಳಂದರೆ, ನೀನು ನಿನ್ನ ಮಕ್ಕಳಿಗೆ ಸ್ಟೋರಿ ಹೇಳ್ತೀಯಾ? ನನಗೂ ಹೇಳು ಗೊತ್ತಿದ್ರೆ ಅಂತಾಳಂತೆ. ಆವಾಗ ಬಬ್ಬೂನ್ ಏನು ಹೇಳುತ್ತೆ ಅಂದರೆ, ಸ್ಟೋರಿನಾ? ಯಾವ ಥರ ಸ್ಟೋರಿ? ನೋಡು, ನಾನು ನನ್ನ ಮಕ್ಕಳಿಗೆ ಫೀಡಿಂಗ್ ಮಾಡಿಸ್ತಾ ಇದ್ದೀನಿ, ಅವಕ್ಕೆ ನನ್ನ ಮಕ್ಕಳಿಗೆ ನಾನು ಊಟ ಮಾಡಿಸ್ಬೇಕು, ಅವುಗಳನ್ನ ಮಲಗಿಸ್ಬೇಕು, ನಾನು ಈ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ನನಗೆ ಬೇರೆ ಯಾವ ಕೆಲಸ ಮಾಡೋಕ್ಕೂ ಟೈಮ್ ಇಲ್ಲ, ನಾನೇನು ಹೇಳಲ್ಲ ಅಂತ ಬ್ಯಾಬೂನ್ ಹೇಳತ್ತಂತೆ. I have no time for anything else. Sighing, Manza went on. She saw an owl in the wild fig tree. Oh, owl, she called, do you have any stories for me to take home? The owl was upset because her sleep had been disturbed. You woke up me for stories? She hooted. Humans cannot live in peace and are always looking for something. She grumbled as she settled down and began to nod off again. Manza walked on sadly. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಮಂಕಿನೂ ಅವಳಿಗೆ ಏನೂ ಸ್ಟೋರಿ ಹೇಳಲ್ವಂತೆ. ಅವಾಗ ಅವಳು ನೆಕ್ಸ್ಟ್ ಏನು ಮಾಡ್ತಾಳಂತೆ, ಸರಿ ಬೇರೆನ ಕೇಳೋಣ ಅಂತಂದು ಹೇಳಿ ಮುಂದಕ್ಕೆ ಬರ್ತಾಳಂತೆ. ಅಲ್ಲಿ ಓಲ್ ಸಿಗುತ್ತೆ ಅವಳಿಗೆ, ದೊಡ್ಡ ಮರದ ಮೇಲೆ ಒಂದು ಗೂಬೆ. ಓಲ್ ಅಂದ್ರೇನು, ಗೂಬೆ ಕೂತಿರತ್ತಂತೆ. ಆ ಗೂಬೆನ ಕೇಳೋಣ ಸ್ಟೋರಿ, ಇದಾದರೂ ಹೇಳ್ಬೋದಾ ನನಗೆ ಸ್ಟೋರಿಗಳನ್ನ ಅಂತ ಕೇಳಿಕೊಂಡು ಬರ್ತಾಳಂತೆ. ಅವಳೇನು ಹೇಳ್ತಾಳಂತೆ, ಓ ಆಲ್, she called, do you have any stories for me to take home? ಅವಳೇನು ಹೇಳ್ತಾಳಂತೆ, ನನಗೆ ಕೆಲವೊಂದು ಕತೆಗಳು ಗೊತ್ತಿದ್ದರೆ ನನಗೆ ಹೇಳ್ತೀಯಾ? ನಿನಗೆ ಗೊತ್ತಾ ಕತೆಗಳು ಅಂತ ಕೇಳ್ತಾಳಂತೆ. ಆವಾಗ ಗೂಬೆ ಏನು ಹೇಳುತ್ತಂದರೆ, ಅದಕ್ಕೆ ಅದು ಮೊದಲೇ ಬೇಜಾರಾಗಿರ್ತಂತೆ, ಯಾಕಂದರೆ ಅದಕ್ಕೆ ನಿದ್ದೆ ಆಗಿರಲ್ಲಂತೆ. ಆವಾಗ ಇವಳು ಬಂದು ಕೇಳತ್ಲೆ ಏನು ಮಾಡತ್ತಂತೆ, ನೀನು ನನಗೆ ಡಿಸ್ಟರ್ಬ್ ಮಾಡಿದೆ, ನನ್ನ ನಿದ್ದೆಯಿಂದ ಎಬ್ಸಿದೆ, ನೀನು ನನ್ನ ನೆಮ್ಮದಿಯೆಲ್ಲ ಹಾಳು ಮಾಡಿದೆ. ನೀವಂತೂ ಮನುಷ್ಯರು, ನಿಮಗೆ ಬರೀ ಬೇರೆಯವ್ರಿಗೆ ಕಾಟ ಕೊಡೋದೇ ನಿಮ್ಮ ಕೆಲಸ, ನಿಮಗೆ ಬೇರೆ ಕೆಲಸನೇ ಇರಲ್ವಾ? ನೋಡು, ನನ್ನ ನಿದ್ದೆ ಹಾಳು ಮಾಡಿದೆ ನೀನು, ಹೋಗು, ನನಗೆ ಯಾವ ಕಥೆನೂ ಗೊತ್ತಿಲ್ಲ ಅಂತ ಹೇಳಿ ಗೂಬೆ ಏನು ಮಾಡುತ್ತೆ ಅಂದರೆ ಮಾಂಜಾಗೆ ಬೈಯತ್ತಂತೆ. ನನಗೆ ಗೊತ್ತಿಲ್ಲ, ನನಗೆ ಯಾವ ಕಥೆನೂ ಗೊತ್ತಿಲ್ಲ, ಜಸ್ಟ್ ಗೋ ಫ್ರಮ್ ಹಿಯರ್ ಅಂತ ಬೈಯತ್ತಂತೆ. ಆವಾಗ ಮತ್ತೆ ಮಾಂಜಾ ಏನು ಮಾಡ್ತಾಳೆ, ಬೇಜಾರಲ್ಲಿ ತಲೆ ಬಗ್ಸ್ಕೊಂಡು ನನಗೆ ಕತೆ ಸಿಗ್ತಾ ಇಲ್ಲ ಹೇಳೋಕ್ಕೆ ಅಂತ ಬೇಜಾರು ಮಾಡಿಕೊಂಡು ಮುಂದೆ ಹೋಗ್ತಾಳಂತೆ.